ವಾರ್ತೆಗಳ ವಿವರ. ಚಿಕ್ಕಮಗಳೂರು ಜಿಲ್ಲೆಯ ಕಸಬಾ ಹೋಬಳಿ ಬಿಳಿಕಲ್ಲೂರು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಹಾಗೂ ರಂಗನಾಥ ಸ್ವಾಮಿ ಜಾತ್ರಾ ಸಂಭ್ರಮದ ನಡುವೆಯೇ ಭೀಕರ ಅಪಘಾತ ಸಂಭವಿಸಿದೆ. ಅಂಬೇಡ್ಕರ್ ಜಯಂತಿ ಮೆರವಣಿಗೆ ನೋಡ್ತಾ ಇದ್ದವರ ಮೇಲೆ ವಾಹನ ಹರಿದು ಗಂಭೀರವಾಗಿ ಗಾಯಗೊಂಡ ಗಾಯಾಳುಗಳನ್ನ ಹಾಸನದ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಇನ್ನು ಹಾಸನದ ಆಸ್ಪತ್ರೆಗೆ ಶಾಸಕ ತಮ್ಮಯ್ಯ ಅವರು ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಬಿಳಿಕಲ್ಲೂರು ಗ್ರಾಮದಲ್ಲಿ ರಂಗನಾಥ ಸ್ವಾಮಿ ಜಾತ್ರೆಯನ್ನ ಮುಗಿಸಿ ಭಕ್ತರು ಮನೆಗೆ ಮರಳ್ತಾ ಇದ್ದ ಸಮಯದಲ್ಲಿ ಅಂಬೇಡ್ಕರ್ ಜಯಂತಿ ಮೆರವಣಿಗೆ ಸಾಗ್ತಾ ಇತ್ತು. ಈ ಮೆರವಣಿಗೆಯನ್ನ ನೋಡಲು ಅಲ್ಲಂಪುರ ಗ್ರಾಮದ ಒಂದು ಕುಟುಂಬ ರಸ್ತೆ ಬದಿಯಲ್ಲಿ ನಿಂತಿತ್ತು. ಈ ವೇಳೆ ಕುಡಿದ ಅಮಲಿನಲ್ಲಿ ವಾಹನ ಚಲಾಯಿಸಿಕೊಂಡು ಬಂದ ಚಾಲಕ ನಿಯಂತ್ರಣ ತಪ್ಪಿ ಜನರ ಮೇಲೆ ಕಾರನ್ನ ಹರಿಸಿಬಿಟ್ಟಿದ್ದಾನೆ. ಈ ವೇಳೆ 9 ವರ್ಷದ ಬಾಲಕಿ ಮೃತಪಟ್ಟಿದ್ದು, ಉಳಿದ 7 ಮಂದಿ ಗಾಯಾಳುಗಳನ್ನ ಹಾಸನದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿಶ್ಚಲ ಎಂಬ ಬಾಲಕಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಪ್ರಸ್ತುತ ಗಾಯಾಳುಗಳೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಗಾಯಾಳುಗಳಿಗೆ ಅಗತ್ಯವಿರುವ ಎಲ್ಲ ಔಷಧಿಗಳನ್ನ ಒದಗಿಸಲು ವೈದ್ಯಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಚಿಕಿತ್ಸಾ ವೆಚ್ಚಕ್ಕಾಗಿ ಕುಟುಂಬದ ಮೇಲೆ ಯಾವುದೇ ಒತ್ತಡವನ್ನ ಹಾಕದಂತೆ ನಿರ್ದೇಶನವನ್ನು ಕೂಡ ನೀಡಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಮೃತರ ಕುಟುಂಬಕ್ಕೆ ಹಾಗೂ ಗಾಯಾಳುಗಳಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಹಿಂಗೆ ಮೊಸಳೆಹೊಸಳ್ಳಿಯಲ್ಲಿ ಈ ಬಾರಿ ಗಣೇಶೋತ್ಸವ ಸಂದರ್ಭದಲ್ಲಿ ಪಾಪ ಕಾಲೇಜ್ ಹುಡುಗರು ಗಣೇಶೋತ್ಸವವನ್ನು ನೋಡ್ತಾ ಇದ್ದವ್ರ ಮೇಲೆ ಹರಿದು ಸುಮಾರು 10 ಜನ ಸಾವನ್ನಪ್ಪಿದ ಘಟನೆ ಅದು ಮಾಸುವ ಮುನ್ನವೇ ಇದೀಗ ಅದೇ ರೀತಿಯಾದಂತಹ ಒಂದು ಘಟನೆಯನ್ನು ನೆನಪಿಸುವ ರೀತಿಯಾದಂತಹ ಒಂದು ಘಟನೆ ಇದು. ಊರಲ್ಲಿ ಸರ್ ಅಂಬೇಡ್ಕರ್ದು ಹಾರ ಬರ್ತಿತ್ತು. ನಾವು ನಿಂತ್ಕೊಂಡು ನೋಡ್ತಿದ್ದೆ ಎಲ್ಲರೂ ಫ್ಯಾಮಿಲಿ. ಪಟಾಕಿ ಹೊಡೆದಿದ್ದು ಅಷ್ಟೇ ಗ್ಯಾಪ್ನ ನಮಗೆ ಹೊಡ್ಕೊಂಡು ಹೋಗಿದ್ದಾನೆ. ಯಾರು ಕಾರ್ನರ್ ಅಂತಪ್ಪ ಗೊತ್ತಿಲ್ಲ ಸರ್. ಅಲ್ಲಿಂದ ನಮಗೆ ಜ್ಞಾನನೇ ಇಲ್ಲ. ಎಲ್ಲರಿಗೂ ಜ್ಞಾನ ತಪ್ಪಿ ಚಿಕ್ಕಮಗಳೂರು ಹಾಸ್ಪಿಟ್ಲಿಗೆ ಬಂದಮೇಲೆ ನಮಗೆಲ್ಲ ಜ್ಞಾನ ಬಂದಿರೋದು. ಅದೇನೂ ಗೊತ್ತಿಲ್ಲ ಸರ್ ನಮಗೆ. ಬರೀ ಕಾರ್ ಅನಿಸುತ್ತೆ ಸರ್. ನಾವು 8 ಜನ ನಿಂತಿದ್ವಿ. ಒಂದು ಹುಡುಗಿ ಅಲ್ಲೇ ಸ್ಪಾಟು, 7 ಜನ ಇಲ್ಲಿದ್ದೀವಿ. ನನ್ನ ಹೆಸರು ಉಷಾ, ನಮ್ದು ಅಲ್ಲಂಪುರ. ಹತ್ತೂರಲ್ಲಿ ಜಾತ್ರೆ. ನನ್ನ ಹೆಸರು ತಿಮ್ಮರಾಜ್ ಅಂತ. ಅಲ್ಲಂಪುರ ನಾವು ನಮ್ಮ ಚಿಕ್ಕಮ್ಮರ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ದು ಬಿಳೆಕಲ್ಲಿಗೆ. ಅಲ್ಲಿ ದೇವ್ರು ನೋಡ್ತಾ ಸೈಡಿ ನಿಂತಾಗ ಕಾರ್ನಲ್ಲಿ ಬಂದು ಗುಡಿಸಿ ಎಲ್ಲ ತುಂಬ ಏಟಾಗಿದೆ. ನನ್ನ ತಮ್ಮನ ಮಗಳು ಅಲ್ಲೇ ಸ್ಪಾಟ್ ಆದಳು. ಇನ್ನು 7 ಜನಕ್ಕೂ ಏಟಾಗಿದೆ, ಸಿಕ್ಕಾಪಟ್ಟೆ ಏಟಾಗಿದೆ. ತಿಮ್ಮರಾಜ್ ಅಂತ, ಅಲ್ಲಂಪುರ. ಚಿಕ್ಕಮಗಳೂರು ನಮ್ಮ ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಬಿಳೆಕಲ್ ಗ್ರಾಮದಲ್ಲಿ ಮೊನ್ನೆ ಅಂಬೇಡ್ಕರ್ ಜಯಂತಿ ರಂಗನಾಥ ಸ್ವಾಮಿ ಜಾತ್ರೆ ದಿವಸ ಒಂದು ಯಾರೂ ಬಯಸದ ನಮಗೆಲ್ರಿಗೂ ಭಾಳ ನೋವುಂಟಾಗುವಂಥ ಒಂದು ಅಹಿತಕರ ಘಟನೆ ನಡೆದಿದೆ. ಅದರಲ್ಲಿ ಜಾತ್ರೆ ಮುಗಿಸಿ ಎಲ್ಲ ನೆಂಟರ ಮನೆಗೆ ಊಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಒಂದು ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಮೆರವಣಿಗೆ ನೋಡ್ತಾ ಸೈಡಲ್ಲಿ ನಿಂತಂಥ ಒಂದು ಅಲ್ಲಂಪುರ, ಅತಿ ಹೆಚ್ಚು ಅಲ್ಲಂಪುರದವರೇ, ಒಬ್ಬರು ಬೇರೆ ಊರವರು ಸಂಬಂಧಿಕರ ಮನೆಗೆ ಊಟಕ್ಕೆ ಬಂದವರು ಹೊರಗಡೆ ನೋಡ್ತಾ ನಿಂತಂಥ ಒಂದು ಕುಟುಂಬ ಒಬ್ಬ ಕುಡಿದು ಒಬ್ಬ ವಾಹನ ಚಾಲನೆ ಮಾಡಿ ಅವ್ರ ಮೇಲೇ ನುಗ್ಗಿಸಿ ಒಟ್ಟು 8 ಜನಕ್ಕೆ ತೊಂದರೆ ಆಗಿದೆ. ಅದರಲ್ಲಿ ಸಾನ್ವಿ ಅನ್ನೋ ಒಬ್ಬಳು 9 ವರ್ಷದ ಹುಡುಗಿ ನಿನ್ನೆ ಅಲ್ಲಿ ಮೃತಳಾಗಿದ್ದಾಳೆ. ಅಲ್ಲಿ ಬೆಳಗ್ಗೆ ಅವ್ರದ್ದು ಅಂತ್ಯಕ್ರಿಯೆಗೆ ಎಲ್ಲ ಏನೇನು ಬೇಕು ಸಹಕಾರ ಮಾಡಿ ಅದನ್ನು ಮಾಡಿ ಇವತ್ತು ಇಲ್ಲಿಗೆ ಬಂದ್ವಿ. ಯಾಕೆಂದರೆ ಮೊದಲು ಇಲ್ಲಿರೋರನ್ನ ಉಳಿಸ್ಕೊಬೇಕು ಅಂತ, ಯಾಕೆಂದರೆ ಹುಡುಗಿನ ಉಳ್ಸೋಕ್ಕಾಗಲ್ಲ ಅಂತ. ಸೊ ಈಗ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಇಲ್ಲೂ ಒಬ್ಳು ನಿಶ್ಚಲನಳಿಗೆ ರಾತ್ರಿ ಒಂದು ಆಪ್ರೇಷನ್ ಆಗಿದೆ. ಇನ್ನೊಬ್ಬರು ಸುಧಾ ಅನ್ನೋಳಿಗೆ ಇವಾಗ ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಇಲ್ಲಿರೋ 7 ಜನದಲ್ಲಿ ಒಬ್ಬ ನಾಳೆ ಡಿಸ್ಚಾರ್ಜ್ ಆಗ್ತಾನೆ, ಚೇತನ್ ಅನ್ನೋನು. ಇನ್ನು 6 ಜನ ICUಲಿದ್ದಾರೆ. ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಅವ್ರಿಗೆ ಏನು ಬೇಕು ಸೂಕ್ತ ಚಿಕಿತ್ಸೆ ಕೊಡಲಿಕ್ಕೆ ಇಲ್ಲಿನ ವೈದ್ಯಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ ಅವರಿಗೆ ಚಿಕಿತ್ಸಾ ವೆಚ್ಚಕ್ಕೂ ಅವ್ರ ಮೇಲೆ ಯಾರೂ ಒತ್ತಡ ಹಾಕಬಾರ್ದು ಅಂತೇಳಿ ಹೇಳಿದ್ದೀವಿ. ನಾನು ಈಗಾಗಲೇ ಇಲ್ಲಿ DHO ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಕರ್ಕೊಂಬಂದಿದ್ದೀನಿ. ಅವರು ನಾಳೆ ಇದರದ್ದೆಲ್ಲ ರಿಪೋರ್ಟ್ ತಗೊಂಡು ಅವ್ರ ಕಮಿಷನರ್ ಆಫೀಸಿಗೆ ನಾಳೆ ಕಳಿಸಿ, ನಾನು ಖುದ್ದಾಗಿ ಈಗಾಗಲೇ DC SP ಎಲ್ಲ ಇದ್ದಾರೆ, ಮಾತಾಡಿದ್ದೀವಿ. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರ ಜೊತೆ ಮತ್ತು ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವರು ಆದಷ್ಟು ಬೇಗ ಇವ್ರನ್ನ ಗುಣಪಡಿಸಿ ಊರಿಗೆ ಕರ್ಕೊಂಡು ಹೋಗೋ